ಎಲ್ರಿಗೂ ನಮಸ್ಕಾರ. ಇಂದು ನಾವು ಯಾವುದೇ ಹಣ ಖರ್ಚು ಮಾಡದೆ ಒಂದು ಉಚಿತ ವೆಬ್ಸೈಟ್ ಬಳಸಿಕೊಂಡು ಪ್ರೊಫೆಷನಲ್ ರೆಸ್ಯೂಮ್ ಅನ್ನು ಹೇಗೆ ಸುಲಭವಾಗಿ ತಯಾರಿಸಬಹುದು ಎಂಬುದನ್ನು ಹಂತವಾಗಿ ನೋಡೋಣ. ಹಾಗಾದ್ರೆ ಹೆಚ್ಚು ಸಮಯ ವ್ಯರ್ಥ ಮಾಡದೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗದಿದ್ರೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಇರುತ್ತೆ. ಮತ್ತೆ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ರೆಸ್ಯೂಮ್ ಮಾಡೋಕೆ ಹೋಗಿ. ವೆಬ್ಸೈಟ್ ಓಪನ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮತ್ತೆ ಸ್ವಲ್ಪ ಆಡ್ಸ್ ಬರುತ್ತೆ. ಫ್ರೀ ವೆಬ್ಸೈಟ್ ಅಲ್ವಾ, ಅದಕ್ಕೆ. ಮತ್ತೆ ಇಲ್ಲಿ ಒಂದೊಂದೇ ಫಿಲ್ ಮಾಡ್ತಾ ಹೋಗಿರಿ. ನಿಮ್ ಪೂರ್ತಿ ಹೆಸರು ಮತ್ತೆ ನಿಮ್ ಅಡ್ರೆಸ್ಸು ಎಲ್ಲವನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ನಾನಿಲ್ಲಿ ನಿಮ್ಗೆ ಡೆಮೋ ತೋರಿಸ್ತಿದ್ದೇನೆ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು, ನಿಮ್ ಇಮೇಜ್ ಅಪ್ಲೋಡ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಗೆ ರೆಸ್ಯೂಮ್ ಅಲ್ಲಿ ಫೋಟೋ ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು. ನಾನ್ ಮಾಡೋದಿಲ್ಲ, ನೀವು ಬೇಕಾದ್ರೆ ಅಪ್ಲೋಡ್ ಮಾಡಿ. ಇಲ್ಲಿ ಕ್ವಾಲಿಫಿಕೇಶನ್ ಅಂತ ಇದೆಯಲ್ಲ, ಅದು ನಿಮ್ ಶಾಲೆ ಕಾಲೇಜ್ ಬಗ್ಗೆ ಹಾಕಬೇಕು. ನಾನು ಹಾಕೋದು ನೋಡ್ಬೋದು. ನೀವು ಕ್ವಾಲಿಫಿಕೇಶನ್ ಬಾಕ್ಸಲ್ಲಿ ನೀವು SSLC PUC ಅದನ್ನ ಹಾಕಬೇಕು. ಯೂನಿವರ್ಸಿಟಿ ಬೋರ್ಡ್ ಅಂದ್ರೆ ನಿಮ್ ಶಾಲೆ ಕಾಲೇಜ್ ಹೆಸರು ಹಾಕಬೇಕು. ಇಯರ್ ಅಂದ್ರೆ ನೀವು ಯಾವ ವರ್ಷ ಮುಗಿಸಿದ್ದೀರಿ ಅಂತ. ಮತ್ತೆ ಪರ್ಸೆಂಟೇಜ್ ಅಂತ ಇದೆ, ಅದು ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಿ ಅಂತ ಅದನ್ನ ಹಾಕಿ. ಮತ್ತೆ ಪರ್ಸೆಂಟೇಜ್ ಐಕಾನ್ ಕೂಡ ಮರ್ಯಾದೆ ಎಡ್ ಮಾಡಿ. ಹಾಗೆ ಇನ್ನೊಂದು ಆಡ್ ಮೋರ್ ಅನ್ನೋ ಒಪೋಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಆಡ್ ಆಗುತ್ತೆ. ಆದ್ರೆ ನೀವು SSLC PUC ಡಿಗ್ರಿ ಇನ್ನೂ ಈ ತರ ಹಾಕಬಹುದು. ಅದರ್ ಕ್ವಾಲಿಫಿಕೇಶನ್ ಅಲ್ಲಿ ನೀವು ಕೋರ್ಸ್ ಅದು ಮಾಡಿದ್ರೆ ಆಡ್ ಮಾಡಬಹುದು. ನಾನಿಲ್ಲಿ ಬೇಸಿಕ್ ಕಂಪ್ಯೂಟರ್ ಅಂತ ಹಾಕ್ತೀನಿ. ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಅದು ಅಲ್ಲಿ ಆಡ್ ಮಾಡಬಹುದು. ಇಲ್ಲವಾದ್ರೆ ಅದನ್ನ ರಿಮೂವ್ ಮಾಡಬಹುದು. ಒಂದೇ ಒಂದು ಕ್ಷಣನಿಲ್ಲಿ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೇವೆ. ನಿಮ್ಮಿಂದ ಬಯಸೋದು ಅಂದ್ರೆ ಒಂದು ಸಬ್ಸ್ಕ್ರೈಬ್. ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ವಿಡಿಯೋ ಸಿಗುತ್ತವೆ ನಿಮ್ಗೆ. ಮುಂದೆ ಯಾವ ರೀತಿ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಇಲ್ಲಿ ನೀವು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಹಾಕಿ. ಮತ್ತೆ ಇಲ್ಲಿ ಕೆಳಗೆ ಕ್ರಿಯೇಟ್ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು. ನಿಮ್ ರೆಸ್ಯೂಮ್ ಡೌನ್ಲೋಡ್ ಆಗುತ್ತೆ, ನೀವು ನೋಡಬಹುದು. ಮತ್ತೆ ಅದನ್ನ ಪ್ರಿಂಟ್ ಮಾಡಿದ್ರೆ ಮುಗಿತು.